ನಮಸ್ಕಾರ ಸ್ನೇಹಿತರೆ, ಭೂವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಈ ದಿನ ನಾನು ಕ್ಯಾಪ್ಸಿಕಮ್ ಮತ್ತು ನೆಲವರೆಕಾಯಿ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಗ್ರೇವಿ ಮಾಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಇತ್ತು, ಸಾಕಾಗಲ್ಲ ಅಂದ್ಬಿಟ್ಟು ನೆಲವರೆಕಾಯಿ ಸ್ವಲ್ಪ ಇತ್ತು, ಹಾಕ್ಬಿಟ್ಟು ಮಾಡಿದ್ದೀನಿ. ಸೂಪರಾಗಿತ್ತು ನಿಜವಾಗ್ಲೂ. ಇಡ್ಲಿ, ದೋಸೆ, ಪೂರಿ, ರೊಟ್ಟಿ, ಚಪಾತಿಗೆ ಮತ್ತು ರಾಗಿ ಮುದ್ದೆಗೂ ಸೂಪರ್ ಕಾಂಬಿನೇಷನ್ ಇದು. ತುಂಬಾ ಚೆನ್ನಾಗಿತ್ತು ಗ್ರೇವಿ. ಬನ್ನಿ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಬಾಣಲಿ ಇದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು, ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು. ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಯಾವುದೇ ಕುಕ್ಕಿಂಗಲ್ಲಿ ಕೂಡ ನೀವು ಹಾಕ್ಕೋಬೋದು. ನಂತರ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಸಣ್ಣನೂ ಇಲ್ಲ, ಜಾಸ್ತಿ ದಪ್ಪನೂ ಇಲ್ಲ, ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ. ಕುಕ್ಕರಲ್ಲಿ ಏನು ಕಪ್ಪ ಮಾಡ್ತಿರೋದು ಅಂದರೆ, ಬಾಣಲಿಲಾದರೆ 10-15 ನಿಮಿಷ ತೊಗೊಳುತ್ತೆ ಸ್ನೇಹಿತರೆ. ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಮತ್ತು ಗ್ಯಾಸು ಸೇವ್ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಗ್ರೇವಿ ಇದು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ, ಯಾಕೆಂದರೆ ನನಗೆ ಮುದ್ದೆ ಮತ್ತು ಅನ್ನಕ್ಕೂ ಕೂಡ ಬೇಕಿತ್ತು, ಪೂರಿಗೂ ಬೇಕಿತ್ತು. ಅದರಿಂದ ನಂತರ ಈರುಳ್ಳಿ ಹಾಕ್ಕೊಂಡು ಇದಕ್ಕೇ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು, ಎಲ್ಲ ಈರುಳ್ಳಿನೇ ಆಗಲಿ, ಕ್ಯಾಪ್ಸಿಕಮ್ಮೇ ಆಗಲಿ, ನೆಲವರೆಕಾಯಿ ಯಾವುದೇ ತರಕಾರಿ ಆದರೂ ತೊಳ್ಕೊಂಡು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು 10-12 ನೆಲವರೆಕಾಯಿ ಇತ್ತು, ಅದನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಆದರೆ ಗ್ರೇವಿ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೀಡಿಯಮ್ ಊರು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಸೂಪರಾಗಿರುತ್ತೆ ಕಾಂಬಿನೇಷನ್. ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿನೂ ಬೆಳ್ಳುಳ್ಳಿನ ಬೇಕಾದ್ರೆ ಸಣ್ಣ ಕಟ್ ಮಾಡ್ಕೊಡೋನು ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದರಿಂದ ಕುಟ್ಟು ಕೂಡ ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಪ್ಲೀಸ್ ವಿಡಿಯೋ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನನಗೆ 1000 ಸಬ್ಸ್ಕ್ರೈಬರ್ಸ್ ಇದ್ರೂ ನನಗೆ 10 ಜನ ನೋಡಿದ್ರು ಖುಷಿನೇ ಸ್ನೇಹಿತರೆ. ಅದರಿಂದ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ನಂತರ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನು ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ. ನಾನು ಪ್ರತಿಯೊಂದೂ ನಿಮ್ಗೆ ಹೇಳ್ತಾ ಇದ್ದೀನಿ, ಈಸಿ ಗ್ರೇವಿ ಸ್ನೇಹಿತರೆ. ಇದು ಹೊರಗಡೆ ತರ್ತೀನಿ ಅಂದರೆ ಕ್ಯಾಪ್ಸಿಕಮ್ ಗ್ರೇವಿ ಸ್ವಲ್ಪ ಚಿಟಿಕೆ ಅಷ್ಟನ್ನ ಹಾಕೊಳ್ಳೋಣ. ಹೊರಗಡೆ ಕ್ಯಾಪ್ಸಿಕಮ್ ಗ್ರೇವಿ ತರ್ತೀವಿ ಅಂದರೆ 100-110 ರೂಪಾಯಿ ಇರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿರುತ್ತೆ, ಮನೆಯಲ್ಲರೂ ಕುತ್ಕೊ ತಿನ್ಬೋದು. ವರ್ತ್ ಅನಿಸುತ್ತೆ ಸ್ನೇಹಿತರೆ, ತುಂಬ ಟೇಸ್ಟಾಗಿ ಕೂಡ ಆಗುತ್ತೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ಇನ್ನೊಂದೇನಪ್ಪ ಪದಾರ್ಥ ಅಂದರೆ ಟೊಮೊಟೊ ಇದಕ್ಕೆ ಕಟ್ ಮಾಡಿ ಹಾಕಬಾರ್ದು ಸ್ನೇಹಿತರೆ. ಈ ಥರ ಗ್ರೇವಿ ಮಾಡ್ಕೋಬೇಕು. ನೀವು ಮಿಕ್ಸಿಲಿ ಗ್ರೇವಿ ಮಾಡ್ಕೊಳ್ಳಿ, ನಾನು ಬ್ಲೆಂಡರಲ್ಲಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಟೊಮೊಟೊನ ಗ್ರೇವಿ ಮಾಡ್ಕೊಂಡಿದ್ದೀನಿ. 2 ಟೊಮೊಟೊ ಇದೆ. ನಾನು ಕ್ವಾಂಟಿಟಿ ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋರೆ ಜಾಸ್ತಿ ಮಾಡ್ಕೋಬೋದು, ಪದಾರ್ಥಗಳನ್ನೆಲ್ಲ ಜಾಸ್ತಿ ಹಾಕ್ಕೋಬೋದು. 2 ಟೊಮೊಟೊನ ಸಣ್ಣ ಗ್ರೇವಿ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ಈ ಥರನೇ ಮಾಡಬೇಕು ಸ್ನೇಹಿತರೆ. ಗ್ರೇವಿ ಅಂತೀನಿ, ಬ್ಲೆಂಡ್ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ಕಟ್ ಮಾಡಿ ಹಾಕ್ಬಾರ್ದು ಟೊಮೊಟೊ, ಈ ಥರನೇ ರುಬ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೊಡ್ತಾಯಿದೆ, ಎಷ್ಟು ಸೂಪರಾಗಿತ್ತು ಗೊತ್ತಾ, ನಿಜವಾಗ್ಲೂ ಸಖತ್ತಾಗಿತ್ತು. ಇದಕ್ಕೆ ಒಂದು ಅರ್ಧ ಲೋಟ ಸ್ವಲ್ಪ ನೀರು, ಒಂದು 3-4 ಟೇಬಲ್ ಸ್ಪೂನ್ ನೀರು ಹಾಕ್ಕೊತೀನಿ. ಜಾಸ್ತಿ ನೀರೇನು ಬೇಡ. ನಾನು ತಿಕ್ನೆಸ್ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು. ನಮ್ಮ ಮುದ್ದೆಗೂ ಬೇಕಿರೋದ್ರಿಂದ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡಿರ್ತೀನಿ. ನೋಡಿ, ಇವಾಗ ಇದು ರೆಡಿ ಆಯಿತು. ಫೈನಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ನೋಡಿ ಎಷ್ಟು ಎಮ್ಮೆಗೆ ರೆಡಿಯಾಗಿದೆ ನೋಡಿದ್ರೆ ಆಗಲ್ಲ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲು ಸ್ನೇಹಿತರೆ. ಗ್ಯಾಸ್ ಸೇವಿಂಗ್ ಇದು, ಗ್ಯಾಸ್ ಸೇವ್ ಆಗುತ್ತೆ, ಬೇಗನೂ ಆಗುತ್ತೆ ಅಂತ ಒಂದೇ ಒಂದು ವಿಷಲ್ ಕೂಗಿಸೋಣ ಸಾಕಿದು ಗ್ರೇವಿಗೆ. ಸೂಪರ್ ಆಗಿರುತ್ತೆ ನಿಜವಾಗ್ಲೂ, ಸಖತ್ತಾಗಿತ್ತು. ದಯವಿಟ್ಟು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ನಿಮ್ಮದೊಂದು ಸಪೋರ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಂತರ ವಿಷಲ್ ಹಾಕಿ ಒಂದೇ ಒಂದು ಕೂಗ್ಸೋಣ ಸಾಕು. ಒಂದು ಕೂಗಾಗಿದ ತಕ್ಷಣ ಕೂಲಾಗಿದೆ, ಇವಾಗ ತೆಗಿತಾ ಇದ್ದೀನಿ. ಕುಕ್ಕರ್ ಕೂಲಾದಮೇಲೆ ವಿಷಲ್ ತೆಗೆದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಇದು ಪ್ರೆಷರ್ ಇದ್ದಾಗ ಕುಕ್ಕರ್ ತೆಗಿಯೋಕ್ಕೆ ಹೋಗಬೇಡಿ. ನೋಡಿ ಕೂಲಾಗಿದೆ. ಇವಾಗ ಕುಕ್ಕರ್ ಲಿಡ್ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಎಮ್ಮೆಯಾಗಿ ರೆಡಿ ಆಗಿದೆ ನೋಡಿದ್ರೆ. ಕ್ಯಾಪ್ಸಿಕಮ್ ನೆಲವರೆಕಾಯಿ ಗ್ರೇವಿ ಸಖತ್ತ ರೆಡಿ ಆಯಿತು. 10 ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ನೀವು. ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ, ಜಾಸ್ತಿ ಕಷ್ಟಪಡೋಂಗಿಲ್ಲ. ಸೂಪರಾಗಿ ರೆಡಿಯಾಗಿತ್ತು. ಅಮ್ಮ ಚೆನ್ನಾಗಿದೆ ಅಂತ ತಿಂದ. ಫೈನಲಿ ಇನ್ನೊಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಹಸಿ ಬಟಾಣಿ ಇದ್ರೂ ಕೂಡ ಸೂಪರಾಗಿರುತ್ತೆ ಕಾಂಬಿನೇಷನು. ಯಾವುದೇ ತರಕಾರಿ ಇದ್ರೂ ಕ್ಯಾಪ್ಸಿಕಮ್ ಜೊತೆಗೆ ಹಾಕ್ಕೋಬೋದು. ಮತ್ತು ನೀವು ಇದು ಹೂಕೋಸಿದ್ರು ಹಾಕ್ಕೋಬೋದು, ಆಲೂಗಡ್ಡೆ ಇದ್ರೂ ಹಾಕ್ಕೋಬೋದು. ನಾನು ನೆಲವರೆಕಾಯಿ ಇತ್ತು ಹಾಕಿದ್ದೆ. ಸಖತ್ತಾಗಿತ್ತು ನಿಜವಾಗ್ಲೂ. ನೆಲವರೆಕಾಯಿ ಕ್ಯಾಪ್ಸಿಕಮ್ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಾಗಿತ್ತು. ನೋಡಿ, ನೀವು ಇನ್ನೂ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ. ನಾನು ನಮ್ಗೆ ಆವಾಗಲೇ ಹೇಳ್ದಂಗೆ ನಾನು ಮುದ್ದೆಗೆ ಬೇಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ನೋಡಿ, ದಯವಿಟ್ಟು ಈ ಕ್ಯಾಪ್ಸಿಕಮ್ ನೆಲವರೆಕಾಯಿ ಗ್ರೇವಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಮನೇಲಿ ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳಿಗೆ ಏನು ಮಾಡೋದಂಗೆ ಈ ಥರ ಎಲ್ಲ ವೆರೈಟಿ ಮಾಡ್ಕೊಡ್ತಾಯಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಏಕೆಂದರೆ ಇವೆಲ್ಲ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯಾಗಿರೋ ಪದಾರ್ಥಗಳು. ಕ್ಯಾಪ್ಸಿಕಮ್ ಆಗಲಿ, ನೆಲವರೆಕಾಯಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.